ಇವತ್ತಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತೇನು ಜಾತ್ಯತೀತ ಜನತಾದಳದ ಕಾರ್ಯಕರ್ತರುಗಳ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಬೆಲೆ ಏರಿಕೆ ಒಂದಕ್ಕೆ ಅಲ್ಲ, ಈ ಸರ್ಕಾರದ ಭ್ರಷ್ಟಾಚಾರ, ಈ ಸರ್ಕಾರ ನಡೆದುತ್ತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಕಾರುಗಳನ್ನು ನಿಲ್ಲಿಸಿದ್ರು, ವಾಹನವನ್ನ, ಅದಕ್ಕೂ ಟ್ಯಾಕ್ಸ್ ಕೊಡಬೇಕು ಅಂದ್ರೆ ಇದೇನು ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ? ಇದು ಈ ಸರ್ಕಾರದ ಬೆಲೆ ಏರಿಕೆ ಒಂದೇ ಅಲ್ಲ, ರಾಜ್ಯವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ. ಜನತೆ ಬಗ್ಗೆ ಭಯ ಭಕ್ತಿ ಇಲ್ಲ. ಇವತ್ತು ಈ ಸರ್ಕಾರದಲ್ಲಿ ಹಲವಾರು ಮಂತ್ರಿಗಳ ವಿಷಯದಲ್ಲಿ ನಾನು ಮೊನ್ನೆ ಒಂದು ಮಾತು ಹೇಳಿದೆ, ನನ್ನ ಹತ್ರ ಟನ್ಗಟ್ಟಲೆ ದಾಖಲೆಗಳಿದೆ ಅಂತ. ಅದಕ್ಕೆ ಇವತ್ತೆಂತದೋ ಪ್ರತಿಭಟನೆ ಅಂತೆ. ನಿಮ್ ಯೋಗ್ಯತೆ ಇದ್ರೆ ಮರ್ಯಾದೆಯಿಂದ ಆಡಳಿತ ನಡೆಸಿ. ನಾನು ಸುಮ್ಮನೆ ಹೇಳಿಲ್ಲ, ಹಿಂದೆ ಯಾವ ದಾಖಲೆಗಳು ಬಿಡುಗಡೆ ಮಾಡಿದ್ದೀನಿ. ಇವತ್ತು ಈ ಸರ್ಕಾರ ಯಾವ ಮಟ್ಟದ ಲೂಟಿ ನಡೀತಾ ಇದೆ, ಸರ್ಕಾರದ ಆಸ್ತಿ ಇವತ್ತು ಯಾವ ರೀತಿ ಲಪಟಾಯಿಸ್ತಾ ಇದ್ದಾರೆ, ಇದು ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ತರಬೇಕು ಅಂದ್ರೆ 5 ವರ್ಷದ ಸರ್ಕಾರ ಇವತ್ತು ನಮ್ಮ ಕೈಗೆ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಇವತ್ತು ಸಂಪತ್ತಿಗೆ ಕೇಂದ್ರ ಸರ್ಕಾರದ ಮೇಲೆ ಭಿಕ್ಷೆ ಬಿಡಬೇಕಾಗಿಲ್ಲ. ನೀವು ಪ್ರತಿನಿತ್ಯ ಕೇಂದ್ರ ಸರ್ಕಾರವನ್ನು ಅಟ್ಯಾಕ್ ಮಾಡಿ ಇರ್ತಕ್ಕಂಥ ಈ ಒಂದು ಸರ್ಕಾರ ನಮ್ಮ ರಾಜ್ಯದ ಸಂಪತ್ತು ನಮ್ಮ ಜನತೆ ಕೊಡ್ತಕ್ಕಂಥ ಈ ಒಂದು ಖಜಾನೆಯನ್ನು ತುಂಬಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಇಲ್ಲೇ ದುಡ್ಡಿದೆ, ಅದೆಲ್ಲ ಲೂಟಿ ಮಾಡಿದ್ದೀರಿ. ಇದನ್ನೆಲ್ಲ ತೆಗಿಲಿಕ್ಕೆ ಕಾಲ ಬರುತ್ತೆ. ನೀವೇನು 5 ವರ್ಷ 10 ವರ್ಷ ಹೇಳ್ತಿರಲ್ಲ, ಇರ್ತೀವಿ ಮುಂದಿನ 10 ವರ್ಷವೂ ನಾವೇ ಇದು ಹೇಳಿ ಬಹಳ ಜನ ಏನೇನಾಗಿದ್ದಾರೆ ಗೊತ್ತಿದೆ. ಮುಂದಿನ ದಿನ ಜನ ಬುದ್ಧಿ ಕಲಿಸ್ತಾರೆ. ಜಾತಿ ಗಣತಿಗೆ ಅರ್ಥವೇ ಇಲ್ಲ. 10 ವರ್ಷ ಆಗಿದೆ. ಕಾಂತರಾಜು ವರದಿ ಸಿದ್ಧ ಮಾಡಿ ಅವರಿಗೆ ಕೊಟ್ಟು ಈಗ 10 ವರ್ಷ ಮುಗಿದಿದೆ. 10 ವರ್ಷದಲ್ಲಿ ಇದೇ ಗ್ರೇಟ್ ಸಿದ್ದರಾಮಯ್ಯ ಕಳೆದ 2 ವರ್ಷ ಇದೇ ನಿಮ್ಮ ಗ್ಯಾರಂಟಿ ಸ್ಕೀಮ್ನಿಂದ ಬಡವರ ಆರ್ಥಿಕ ಶಕ್ತಿಯನ್ನ ವೃದ್ಧಿ ಮಾಡಿಲ್ವೇ? ಇದೆಲ್ಲ ಹೊಸದಾಗಿ ಇವತ್ತು ವರದಿಯನ್ನು ಕೊಡಬೇಕಾಗ್ತದೆ. ಕಳೆದ 10 ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತಿ ಹೆಸರಿನಲ್ಲಿ ಹೇಳ್ತಾರೆ, ಜಾತ್ಯತೀತ ಅಂತಾರೆ, ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಕಾಂಗ್ರೆಸ್ ಹೇಳುತ್ತೆ. ಇವತ್ತು ಈ ರಾಜ್ಯದಲ್ಲಿ ನಡೀತಿರೋದೇನು? ಜಾತಿ ಸಂಘರ್ಷಕ್ಕೆ ಏನೇನು ವೇದಿಕೆ ಸಿದ್ಧ ಮಾಡಬೇಕು ಅದನ್ನ ಈ ಸಿದ್ದರಾಮಯ್ಯವ್ರು ಮಾಡಿ ಕೊಟ್ಟಿದ್ದಾರೆ. ಈಗ ಇವರು 2 ವರ್ಷ ಆಯ್ತಲ್ಲ, 2 ವರ್ಷದಿಂದ ಯಾತಕ್ಕೆ ಈ ಜಾತಿ ವರದಿಯನ್ನ ನಿಮ್ಮ ಜಾತಿ ಗಣತಿನ ಜಾರಿಗೆ ತರಲಿಲ್ಲ? ಯಾತಕ್ಕೆ ತರಲಿಲ್ಲ? ಇವತ್ತಲ್ಲೇನೋ ಗುಜರಾತ್ ಹೋದ್ರು, ಗುಜರಾತ್ನಲ್ಲಿ ಅವ್ರ ಹೈಕಮಾಂಡ್ ಹೇಳಿದ್ರು ಅದಕ್ಕೆ ಇಲ್ಲಿ ಚೇರ್ ಉಳಿಸ್ಕೋಬೇಕಲ್ಲ, ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ಡ್ರಾಮಾ ಪ್ರಾರಂಭ ಮಾಡಿದ್ದಾರೆ. ಮೀಸಲಾತಿ ಏರಿಕೆ ಮಾಡಬೇಕು, OBC ಮೀಸಲಾತಿ ಏನೇನು ಮಾಡ್ತಾರೆ ನೋಡೋಣಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.